ಗುಲ್ಬರ್ಗಾ ಜಿಲ್ಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದನ್ನು ಖಂಡಿಸಿ ಇವತ್ತು ವಿಜಯಪುರ ಜಿಲ್ಲೆಯ ಅಂಬೇಡ್ಕರ್ ವೃತ್ತದಲ್ಲಿ ಭೀಮ್ ಆರ್ಮಿ ಅವರು ಪ್ರತಿಭಟನೆಯನ್ನ ರಸ್ತೆ ತಡೆ ಹಿಡಿದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಭೀಮ್ ಆರ್ಮಿ ಸಂಘಟನೆಯ ಸಂಚಾಲಕರಿದ್ದಾರೆ, ಬನ್ನಿ ಹಾಗಿದ್ರೆ ಅವ್ರು ಏನ್ ಹೇಳ್ತಾರೆ ನೋಡೋಣ. ಸರ್, ಇದುವರೆಗೂ ಈಗ ಭೀಮ್ ಆರ್ಮಿ ವತಿಯಿಂದ ನೀವು ಎಷ್ಟೆಲ್ಲ ಹೋರಾಟಗಳನ್ನ ಮಾಡ್ತಾ ಬಂದ್ರಿ ಈ ಘಟನೆಯನ್ನ ಖಂಡಿಸಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿವಾರಕ್ಕೆ ಏನಾದರೂ ಅನ್ಯಾಯ ಆದರೆ ನಾವು ಈ ಲೆಕ್ಕ ಇರಲಾರ್ದ ನಮ್ಮದು ಹೋರಾಟ ಇರ್ತದೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಶೋಷಿತ ಸಮುದಾಯ, ಇಡೀ ಮಾನವ ಕುಲದ ಒಬ್ಬ ನಾಯಕರು. ಅವರಿಗೆ ಅಪಮಾನ ಮಾಡತಕ್ಕಂಥ ಒಂದು ಕೋಮು ಗಲಭೆಯನ್ನು ಮಾಡ್ತಕ್ಕಂಥವ್ರು, ಕೋಮುವಾದಿಗಳು, ಡಾಕ್ಟರ್ ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಮನೋವಾದಿಗಳು ಮಾಡ್ತಕ್ಕಂಥದಕ್ಕೆ ನಮ್ಮದು ಯಾವತ್ತೂ ಹೋರಾಟ ಇರ್ತೈತಿ. ಮತ್ತು ಅಂಥ ಮನೋವಾದಿಗಳಿಗೆ ಶಿಕ್ಷೆ ಆಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಪ್ರತಿಭಟನೆ ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತದೆ? ಇದು ಹಳ್ಳಿಯಿಂದ ದಿಲ್ಲಿವರೆಗೂ ನಡೆಯುವಂಥ ಸಾಧ್ಯತೆ ಇದೆ. ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಮತೀನ್ ಕುಮಾರ್ ಅವರು ಎಲ್ಲ ಕಡೆ ಆದೇಶ ಮಾಡಿದ್ದಾರೆ. ಇವತ್ತಿನ ದಿನಮಾನದಲ್ಲಿ ನಾವು ಬಿಜಾಪುರದಲ್ಲಿ ಮತ್ತು ಜಮಖಂಡಿ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ, ಬೀಳಗಿ ಮತ್ತು ಬನ್ನಟ್ಟಿಯಲ್ಲಿ ಎಲ್ಲ ನಮ್ಮ ಭೀಮ್ ಆರ್ಮಿ ವತಿಯಿಂದ ಈ ಸಂಘಟನೆಯ ಮುಖಾಂತರ ಹೋರಾಟ ನಡೀತಾ ಇದೆ. ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಪುಂಡರು ಮಾಡಿದಾದ್ರೂ ಏಕೆ, ಏನು ಕಾರಣ ಇರ್ಬೋದು? ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಅವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕಂದರೆ ಮನುಸ್ಮೃತಿಯನ್ನು ಒಳಗೊಂಡಂಥ ಒಂದು ಮನೋವಾದಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆಯ ಹರಿಕಾರ, ಸಮಾನತೆಯನ್ನು ಸಾರುವಂಥ ಮಹಾಪುರುಷ. ಆ ಸಂವಿಧಾನದ ನಿಲುವು ಅವರಿಗೆ ತಿಳಿದೇನೆ ಮನೋವಾದಿಗಳು ಈ ಥರ ಮಾಡ್ತಾ ಇವೆ. ಈಗ ನೀವು ಜಿಲ್ಲಾ ಅಧಿಕಾರಿಗಳೊಂದಿಗೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ನೀವು ಒತ್ತಾಯಿಸಿದ್ದೀರಾ? ಈಗಾಗಲೇ ತಪ್ಪಿಸ್ತರಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಅಂದರೆ ಬರೀ ನಾವು ಹೋರಾಟ ಮಾಡೋದು, ಅವರು ಒಂದು ಯಾವುದೋ ಒಂದು ಶಿಕ್ಷೆಗೆ ಒಳಪಡಿಸುವಂಥದ್ದಲ್ಲ. ಅವರಿಗೆ ಇನ್ನೊಮ್ಮೆ ಈ ಥರ ಆಗದೇ ಇರತಕ್ಕಂಥ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಧರ್ಮ ಇರಲಿ, ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಸೂಕ್ತ ಕ್ರಮವನ್ನು ತಗೊಂಡು ಅವರಿಗೆ ಇನ್ನೊಮ್ಮೆ ಆಗದೇ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗಬೇಕಂತೇಳಿ ನಾನು ಆಗ್ರಹ. ಈಗ ಭೀಮ್ ಆರ್ಮಿ ಅವರು ಈ ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಅಷ್ಟೇ ನಡೆಸ್ತಾರಾ, ಏನು ನಿಮ್ಮ ಹೋರಾಟಕ್ಕೆ ಒಂದು ನ್ಯಾಯ ಸಿಗುವವರೆಗೂ ನಡೆಸ್ತೀರಾ? ಹೇಗೆ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟದ ನಿಲುವು ಇರುತ್ತದೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ರಕ್ತದ ಕಣಕಣದಲ್ಲಿ ಇದ್ದಾರೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನಿನ ಮುಖಾಂತರ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಮತ್ತು ಭೀಮಾ ಕೋರೆಗಾಂವ್ ಅಂತಕ್ಕಂಥದ್ದು ಒಂದು ಇತಿಹಾಸ ಇದೆ. ಆದರೂ ಅವ್ರ ಮೊಮ್ಮಕ್ಕಳು ನಾವು ನ್ಯಾಯದ ಸೀಮೆಯಲ್ಲಿ ಬಂದರೆ ನಾವು ಹೋರಾಟದ ನಿಲುವನ್ನು ನಾವು ಕೈಗೊಳ್ತೀವಿ. ಧನ್ಯವಾದಗಳು ಸರ್, ಇಷ್ಟೆಲ್ಲ ಮಾಹಿತಿಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ಭೀಮ್ ಆರ್ಮಿ ಅವರು ರಸ್ತೆ ತಡೆ ಹಿಡಿದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಇನ್ನಷ್ಟು ಈ ಪ್ರತಿಭಟನೆ ಯಾವ ರೀತಿಯಾಗಿ ಕೈಗೊಳ್ತಾರೆ, ಇದಕ್ಕೆ ನ್ಯಾಯ ಸಿಗುತ್ತಾ, ಹೇಗೆ ಕೂಡಲೇ ಜಿಲ್ಲಾ ಅಧಿಕಾರಿಗಳು ಇದಕ್ಕೆ ಕ್ರಮವನ್ನ ಕೈಗೊಳ್ತಾರಾ ಅನ್ನೋದು ಕಾದ್ ನೋಡೋಣ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅರ್ಚನಾ, ಐ ನ್ಯೂಸ್, ವಿಜಯಪುರ.